ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಳ್ಳತೀನಿ. ನಾವು ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಏನಪ್ಪ ಗಿರಿಜಕ್ಕ ಇವತ್ತು ಕರಿ ಮಾಡೋದು ಬಿಟ್ಟು ಒಬ್ಬಟ್ಟು ಮಾಡತ್ತಾರಂತ ಅನ್ಕೋಬೇಡ್ರಿ. ಈ ವಿಡಿಯೋನ ನಾನು ನಿನ್ನೆನೇ ಹಾಕ್ಬೇಕಿತ್ರಿ. ಹಬ್ಬದ ಬಿಸಿಲಿ ಹಬ್ಬದ ಅಡುಗೆ, ಪೂಜೆ, ಮನೆ ಕೆಲಸ ಅದು ಇದು ಅಂದ್ಕೊಂಡು ಎಡಿಟ್ ಮಾಡೋದ್ರ ಕಡೆ ಗಮನನ ಕೊಟ್ಟಿಲ್ರಿ. ಇವತ್ತು ಶಾವ್ಗೆದೊಂದು ವಿಡಿಯೋ ಅಪ್ಲೋಡ್ ಮಾಡಿ ನಾನು ಎಡಿಟ ಮಾಡಿಲ್ರಿ. ಅದಕ್ಕೆ ನಿನ್ನೆ ಚಂದ್ರ ದರ್ಶನ ಎಲ್ಲ ಮಾಡಾದ್ಮೇಲೆ ರೆಡಿ ಆಗಿದ್ದೆ ರೀ, ಸೀರೆ ಉಟ್ಕೊಂಡಿದ್ದೆ. ಹಾಗೆ ಸಡನ್ನಾಗಿ ಲೈವ್ ಬಂದಿದ್ದೆ ರೀ. ಬರೀ 12-13 ಜನ ಅಷ್ಟೇ ಜಾಯ್ನ್ ಆಗಿ ಮಾತಾಡಿದ್ರಿ. ಖುಷಿ ಆಯಿತು, ಪರವಾಗಿಲ್ಲ. ಯಾರ್ಯಾರೆಲ್ಲ ನನ್ನ ಲೈವ್ ಜಾಯ್ನ್ ಆಗಿದ್ರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋನ ಚಾಲು ಮಾಡೋಣ. ಹುಷಪ್ಪ ಏನು ಸೆಕೆ ಆಗತ್ತಿದ್ದೆ ಅಡುಗೆ ಮನ್ಯಾಗ. ಮೊದಲು ಹೊರಗೆ ಹೋಗ್ಬೇಕು ತಡಿ. ಅಂತೂ ಇಂತೂ ಊರನ್ನ ಖಾಲಿ ಮಾಡಿದ್ವಿ. ಎಲ್ಲಿ ನಾಳೆಗೂ ಊರನ್ನ ಉಳಿತೈತೇನೋ ಅಂದ್ಕೊಂಡಿದ್ನಿ, ಖಾಲಿ ಆಯ್ತು. ಇವತ್ತು ಬೆಳಗ್ಗೆಯಿಂದ ಬರೀ ಒಬ್ಬಟ್ಟು ಹೋಳಿಗೆ ಸಾರು ಊಟ ಮಾಡಿ ಮಾಡಿ ಹೊಟ್ಟೆ ಎಲ್ಲ ತುಂಬ್ದಂಗೆ ಆಗ್ಬಿಟ್ಟೈತೆ. ರಾತ್ರಿಗೆ ಎಲ್ಲಿ ಊಟ ಹೋಗ್ತೈತೆ ಇಲ್ಲ, ನೀರು ಕುಡ್ದು ಮಲ್ಕೊಳ್ಳೋ ಸುಮ್ಮನೆ. 6 ಗಂಟೆ ಆಗಾಗ ಬಂದ ಟೈಮು. ಚಂದ್ರ ದರ್ಶನ ಮಾಡಕ್ಕೆ ಹೋಗಿ ಗಂಗಾಗ ಸೀರೆ ಉಟ್ಕೊಂಡು ರೆಡಿ ಆಗಂತ ಹೇಳಿದ್ನಿ. ನೋಡೋನಿದ್ದಾರೆ ಗಂಗಾ ಗಂಗಾ ಅತ್ತೆ, ಇದೇನ್ರಿ ಸೀರೆ ಹಿಂಗೆ ಉಟ್ಕೊಂಡಿರಿ? ಯಾಕವ್ವ ಚಲೋ ಕಾಣತಿಲ್ಲ? ಇರವ ಯಾಕೋ ನಗಾತೀನಿ ಅಂದ್ರೆ ಏನೋ ಮಿಸ್ಟೇಕ್ ಆಗೈತಿದ್ದು. ನಾನು ಮುಂದೆ ಸರಗ್ ಮಾಡಿ ಭಾಳ ಉಡ್ತಿದ್ದೆ ಹೇಳಿ ಸೀರೆ, ಅವಾಗೆಲ್ಲ ಭಾಳ ಇಷ್ಟಪಟ್ಟು ಉಡ್ತಿದ್ದೆ. ಅದಕ್ಕೆ ಇವತ್ತೊಂಥರ ಡಿಫ್ರೆಂಟ್ ಇರಲಿ ಅಂತ ಹಿಂಗೆ ಉಟ್ಕೊಂಡೀನಿ. ಏನೋ ಆಗೈತಿದ್ದು, ಯಾಕೋ ಸರಿಯಾಗಿ ಹುಟ್ಟಿಲ್ಲ ಅಂತ ಅನಿಸ್ತೈತೆ. ಚಲೋ ಕಾಣತ್ತೀರಿ ಅತ್ತೆ, ಸರಿಯಾಗಿ ಹುಟ್ಟಿದ್ದೀರಿ. ಆದ್ರೆ ಯಾಕೋ ಪ್ರೆಗ್ನೆಂಟ್ ಇರೋರ್ ಗತೆ ಕಾಣತ್ತೀರಿ. ಅದಕ್ಕೆ ನಗು ಬಂತಷ್ಟೇ. ಇರ್ರಿ ಸರಿ ಮಾಡ್ತೀನಿ. ಹೆಂಗೋ ಒಂದು ಮಾಡ್ಕೊಂಡೇನು ಬಿಡವ, ನಮ್ಮಂಥ ಮುದುಕಿಯರಿಗೆ ಯಾರು ನೋಡ್ತಾರೆ ಈ ವಯಸ್ಸಲ್ಲಿ? ಸರಿಗೆ ಹೆಂಗಾದ್ರೆ ಏನು ಮೈ ತುಂಬ ಸೀರೆ ಉಟ್ಕೊಂಡ್ರೆ ಅಷ್ಟೇ ಲಕ್ಷಣವಾಗಿ ಸಾಕು ನಮ್ಗೆ. ಸರಿಗೆ ದಪ್ಪ ಆಗೈತೆ, ತೆಳ್ಳಗಾಗೈತೆ, ಏನು ನೋಡಲ್ಲ ನೋಡಿ. ನಾನು ಸೀರೆ ತೊಗೊಂಡು ಸುತ್ಕೊಳ್ತಾ ಇರೋದು, ಹೋಗ್ತಾ ಇರೋದು. ಸಾಕು ಬಿಡು. ಹಂಗೆ ಕನ್ನತ್ತಿರೈತೆ. ನಮ್ಮ ಮಾವ ಇದಾರಲ್ರಿ ನಿಮ್ಗೆ ಲೈನ್ ಹೊಡ್ಯಾಕೆ. ಏನು ಲೈನ್ ಹೊಡಿತೈತೆ? ಅಯ್ಯ, ಈಗ ಯಾಕೆ ಲೈನ್ ಹೊಡಿತೈತೆ ನಿಮ್ಮ ಮಾವ? ಶಾಲೆಗೆ ಹೋಗ್ಬೇಕಾದ್ರೆ ಅದೆಷ್ಟು ಲೈನ್ ಹೊಡೆದೈತೆ ಏನು? ಈಗ ಸ್ಕೇಲ್ ತಗೊಂಡು ಹೊಡ್ಯಾಕೆ ಅದೇನು ಶಾಲೆಗೆ ಹೋಗ್ತೈತೆ ಏನು? ಎಲ್ಲಿಗೆ ಹೋಗ್ತೈತೆ ಹೇಳು? ಅಯ್ಯೋ ಅತ್ತೆ ಅತ್ತೆ, ನನ್ನ ಮುದ್ದು ಪೆದ್ದು ಅತ್ತೆಯವರೇ, ನಾನು ಆ ಲೈನ್ ಬಗ್ಗೆ ಮಾತಾಡತ್ತಿಲ್ರಿ. ಈಗ ಹುಡುಗರು ಹುಡುಗಿರಿಗೆ ಲೈನ್ ಹೊಡಿತಾರೆ ನೋಡ್ರಿ, ಕಣ್ಣು ಹೊಡಿಯೋದು ಇಲ್ಲ ನೋಡೋದು, ಅದಕ್ಕೆ ಲೈನ್ ಹೊಡಿಯೋದು ಅಂತಾರ್ರಿ. ನಾನು ಅದ್ರ ಬಗ್ಗೆ ಹೇಳಿದ್ರೆ ನೀವು ಎಲ್ಲೆಲ್ಲೋ ಹೋಗ್ಬಿಟ್ರಿ, ಶಾಲೆಗೆ ಕರ್ಕೊಂಡು ಹೋಗ್ಬಿಟ್ರಿ ಸೀದಾ. ನೀನು ಆ ಲೈನ್ ಬಗ್ಗೆ ಮಾತಾಡತ್ತಿ ಏನು? ಗೊತ್ತಾಗಿಲ್ಲ ನೋಡವ ನನಗೆ. ನಾವು ಮತ್ತು ಶಾಲೆಗೆ ಹೋಗ್ಬೇಕಾದ್ರೆ ಸ್ಕೇಲ್ ತಗೊಂಡು ಲೈನ್ ಹೊಡ್ಯಾತಿದ್ವಲ್ಲ, ಆ ಲೈನ್ ಅನ್ಕೊಂಡವ. ಅಯ್ಯೋ ಹುಚ್ಚಿ ನಡಿ, ನಿಮ್ಮ ಈ ವಯಸ್ಸಿನಾಗ ಎಲ್ಲ ಲೈನ್ ಹೊಡಿತೈತೆ. ಇನ್ನು ನನ್ನ ಮಗ ನಿನ್ಗೆ ಲೈನ್ ಹೊಡಿತಾನಂದ್ರೆ ಒಪ್ಪಬಹುದು. ಬಾಬಾ ಹೋಗೋಣ, ಜಲ್ದಿ ಹೋಗಿ ಚಂದ್ರನ ದರ್ಶನ ಮಾಡ್ಕೊಂಡ್ಬಂದು ಕಾಯಿ ಹೊಚ್ಚಲಿ ಕಾಯಿ ಹೊಡೆದ್ರೆ ಆಗ್ತೈತೆ. ಆಮೇಲೆ ಒಂದು ಸ್ವಲ್ಪ ಜಲ್ದಿ ಊಟ ಮಾಡಿ ಮಲ್ಕೊಂಡ್ಬಿಡೋಣವ. ಯಾಕೋ ಇವತ್ತು ಸುಸ್ತಾದಂಗೆ ಆಗತೈತೆ ನನಗೆ. ನಿನ್ನೆಯಿಂದ ಬರೀ ಅವು ಇವು ಮನೆ ಕೆಲಸ ಅದು ಆಗ್ಬಿಟ್ಟೈತೆ. ಸ್ವಲ್ಪ ಮಕ್ಕೊಂಡ್ಬಿಡ್ತೀನಿ ನಾನಂತೂ. ಆಯ್ತು ಬರ್ರಿ ಅತ್ತೆ, ಜಲ್ದಿ ಹೋಗಿ ಬಂದ್ಬಿಡೋಣ್ರಿ. ಪಾಪ ನೀವು ನಿನ್ನೆಯಿಂದ ಅಡುಗೆ ಕೆಲಸ ಅದು ಇದು ಅಂದ್ಕೊಂಡು ಸುಸ್ತಾಗಿದ್ದೀರಿ. ನೀವು ಬಂದು ರೆಸ್ಟ್ ಮಾಡಿಬಿಡ್ರಿ. ಹುಡುಗರಿಗೆ ಮಾವ ಅವರಿಗೆಲ್ಲ ನೀರು ಕೊಡ್ತೀನಿ ರೀ ನಾನು. ಆಮೇಲೆ ನೀವು ಎದ್ರೆ ಇಬ್ಬರು ಸೇರ್ಕೊಂಡು ಊಟ ಮಾಡೋಣ್ರಿ. ಆಯ್ತು ಬರವ ಹೋಗೋಣ. ಏನಪ್ಪ ಚಂದ್ರ ನೋಡ್ಕೋದು ಭಾರಿ ಜೋರ್ ಐತಿ ಅಪ್ಪ ಮಕ್ಕಳದು. ಅವಾಗಿಂದ ನೋಡತ್ತೀರಿ ಚಂದ್ರ ಕಣ್ಣ ಹಿಂಗೆ? ಅಜ್ಜಿ ನೀನ್ ನೋಡ್ದೆ ಚಂದ್ರನ್ನ? ಅಯ್ಯೋ ಎಲ್ಲಿ ನೋಡ್ತೀಯಪ್ಪ, ನಾವು ಈಗಿನ್ನ ಬರತ್ತೀವಿ. ನೀವು ಹುಡ್ಕಿದ್ರ ನಾವು ನೋಡಿ ದರ್ಶನ ಮಾಡಿ ಮನೆಗೆ ಹೋಗೋಣ ಅಂತ ಬಂದ್ರೆ ನೀನ್ ನನ್ನ ಕೇಳತ್ತೀಯ? ಅರಿ ಚಂದ್ರನ್ ನೋಡಿದ್ರ? ಅವಾಗಿಂದ ಪುಟ್ಟಿ ಗುಂಡ ನಾನು ಅಪ್ಪ ಹುಡ್ಕಾಡತ್ತೀವಿ, ಎಲ್ಲಿ ಚಂದ್ರನ ಕಾಣತಿಲ್ಲ. ಏನು ಬೆಳಕೈತಂತನ ಏನು? ನೀನು ಬಂದೇ ಇಲ್ಲ ಈಗ ನೋಡುವಂತೆ. ಚಂದ್ರ ಎಲ್ಲಿದ್ರು ಹುಡ್ಕೊಂಡು ಬಂದು ದರ್ಶನ ಕೊಟ್ಟು ಹೋಗ್ತಾನೆ. ಹೌದೌದು, ಚಂದ್ರ ನಮ್ಮ ಮಾಮನ ಮಗ ನೋಡ್ರಿ. ನಾನು ಬಂದ ತಕ್ಷಣಕ್ಕ ದರ್ಶನ ಕೊಟ್ಟು ಹೋಗ್ತಾನೆ. ಮಾತಿಗೇನು ಕಡಿಮೆ ಇಲ್ಲ ನೀವು ಹುಡುಕ್ರಿ ಸುಮ್ಮನೆ. ಎಲ್ಲಪ್ಪ ಚಂದ್ರ ಕಾಣತಾನೆ ಇಲ್ಲ. ಅವಾಗಿಂದ ಕತ್ ಮೇಲೆ ಮಾಡಿ ಮಾಡಿ ಕತ್ತೆಲ್ಲ ನೋವು ಬಂತು ನನಗೆ. ಈ ಬೆಳಕಿಗೆ ಕಾಣ್ತೈತೆ ಇಲ್ಲ ಚಂದ್ರ. ಸುಮ್ಮನೆ ನಡ್ರಿ ಮನೆಗೆ ಹೋಗಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಬರೋಣಂತ. ನೀನು ಯಾಕೆ ಕತ್ ಮೇಲೆ ಮಾಡಿ ಕತ್ ನೋವು ಮಾಡ್ಕೋತಿ? ಕೆಳಗೆ ಮಾಡು, ನಮ್ಮ ಕಂಡ್ರೆ ನಾವು ಹೇಳ್ತೀವಿ, ಆಮೇಲೆ ನೋಡು ಅಂತೀನಿ ನೀನು. ನೋಡ್ರಿ ಅತ್ತೆ, ನಮ್ಮ ಮಾವಂಗೆ ನಿಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಐತೆ. ಹೌದೌದು, ಪ್ರೀತಿ ಹಂಗ ಕರೆಯತೈತೆ. ಏನು ಪ್ರೀತಿನ ಏನು? ಇರವ ಕಾಲು ನೋವಾತೈತೆ ನನಗೆ, ಇಲ್ಲಿ ಕುಂದಿರ್ತೀನಿ ನಾನು. ಚಂದ್ರನ್ ನೋಡ್ರಿ ನೀವು, ಕಂಡ್ರೆ ಹೇಳ್ರಿ. ಜಲ್ದಿ ಚಂದ್ರನ್ ನೋಡಿ ಮನೆಗೆ ಹೋಗೋಣಂತ. ಅಜ್ಜ ಒಂಚೂರು ಮುಂದಕ್ಕೆ ಸರ್ಕೊ, ನಿನ್ ತಲೆನ ಕಾಣತೈತೆ ನನಗೆ. ತಗೊಳಪ್ಪ ಸಾಕ? ಸಾಕು ಬಿಡಜ್ಜ, ಈಗ ಆಕಾಶ ಕಾಣತೈತೆ. ಈಗ ಹುಡುಕ್ತೀನಿ ನೋಡಿ ನನ್ನ ಚಂದ್ರನ. ಹೈ ಅಲ್ಲಿ ನೋಡ್ರಿ ಚಂದ್ರ. ಎಲ್ಲ ಗುಂಡ ಗುಂಡ? ಅದು ಚಂದ್ರ ಅಲ್ಲ, ಏರೋಪ್ಲೇನ್ ಅದು. ಏರೋಪ್ಲೇನ್ ಅಲ್ಲ ಪುಟ್ಟಿ. ಇಲ್ಲ ಗುಂಡ, ಏರೋಪ್ಲೇನೇ ಅದು. ಸರಿಯಾಗಿ ನೋಡು, ಏರೋಪ್ಲೇನ್ ಅಲ್ಲ ಅದು, ಚಂದ್ರನೇ.
ಅಜ್ಜಿ ನೋಡ್ಬಾರ ಅಜ್ಜಿ, ಚಂದ್ರ ಇದಾನಿಲ್ಲಿ. ಬಂದೇ ಇರಪ್ಪಯ್ಯ. ಅಲ್ಲೇ ಕುಂದರಮ್ಮ ನೀನು ಆರಾಮಾಗಿ. ವಿಮಾನ ನೋಡಿ ಕರಿಯಾತಾನ ನೋಡೋನು. ಹೂಲೆಗಿರ್ಜಿ ವಿಮಾನನ ಅದು ಅವ್ನು ಹೇಳಿದ್ ನೋಡಿ ನಾನು ಅವಾಗಿಂದ ಹುಡ್ಕಾಡತೇನಿ ಎಲ್ಲಿ ಮೋಡ್ದೊಳಗೈತು ಏನು ಅಂತ. ಕುಂದ್ರು ಆರಾಮಾಗಿ ಸ್ವಲ್ಪ ಹೊತ್ತು ಕುಂದ್ರು. ನಮ್ ಕಂಡ್ರೆ ಹೇಳ್ತೀವಿ, ಆಮೇಲೆ ಬಂದು ನೋಡು ಅಂತೀನಿ ನೀನು. ಹೌದೇನು? ನೋಡ್ ನನ್ ಮೊಮ್ಮಗ ಎಷ್ಟ್ ಚೆನ್ನಾಗಿ ಇದಾನ. ವಿಮಾನ ನೋಡಿ ಚಂದ್ರ ನೋಡ್ಬಾರ ಅಜ್ಜಿ ಅಂತ ಕರಿಯತಾನ. ಏನೋ ಗುಂಡ? ಹ್ಞೂ ಅಜ್ಜಿ. ನೋಡ್ ನಾನೇನೋ ಹೇಳತ್ತೀನಿ, ಇವ್ನು ಹ್ಞೂ ಅಜ್ಜಿ ಅನ್ನತಾನ. ನಾನು ಹೇಳಿದ ಅರ್ಥ ಆಯ್ತು ಇಲ್ಲ ಇವನಿಗೆ? ಗೊತ್ತಾಯ್ತು ಬಿಡಜ್ಜಿ. ಹೌದೌದು, ಭಾರಿ ಗೊತ್ತಾಗಿರ್ಬೇಕು ಬಿಡ್ ನಿನ್ಗೆ. ಅದಕ್ಕ ಅವಾಗಿಂದ ವಿಮಾನ ನೋಡಿ ಚಂದ್ರ ನೋಡ್ಬಾರ ಅಜ್ಜಿ ಅಂತ ಕರಿಯತಿಯಲ್ಲ. ನೋಡ್ಬಾರ ಅಜ್ಜಿ, ಈಗ ನಿಜವಾಗ್ಲೂ ಚಂದಮಾಮ ಬಂದಿದ್ದಾನೆ. ಚಂದಮ್ಮ ಅಮ್ಮ, ಚಂದಮ್ಮ ಅಮ್ಮ, ಪುಟ್ಟಿ ಅಲ್ಲಿ ನೋಡಿ. ನಾನಂತೂ ಜಪ್ಪಯ್ಯ ಅಂದ್ರೆ ಎದ್ದು ಬರಲ್ಲ. ಯಾವ್ದಾದ್ರು ಪಕ್ಷಿನ ನೋಡಿ ಚಂದಮಾಮನ್ ನೋಡ್ಬಾ ಅಂತ ಕರೆದ್ರೆ ನೀನು ಮತ್ತೆ ಎದ್ದು ಬಂದು ನೋಡಿ ಮತ್ತೆ ಕುತ್ಕೊಳ್ಳೋದು ಆಗ್ಲೆಲ್ಲ ಎದ್ದು ಓಡಾಡೋದಾಗಲ್ಲ, ಏನಿಲ್ಲ. ಇಲ್ಲ ಕುಂದಿರ್ತೀನಿ ನಾನು, ನೀವು ನೋಡ್ರಿ. ನಿಮ್ಮ ಅಪ್ಪ ನಿಮ್ಮ ಅಜ್ಜ ಹೇಳಿದ್ರೆ ಆಮೇಲೆ ಎದ್ದು ಬರ್ತೀನಿ. ನೋಡ ಅವಾಗ್ಲೇ ಸುಳ್ಳು ಹೇಳ್ದಂತ ಈಗ ಅಮ್ಮ ನಿಜವಾಗ್ಲೂ ಕಂಡ್ರು ಬರತಿಲ್ಲ. ಬಾರಮ್ಮ, ಚಂದ್ರ ದರ್ಶನ ಆಗತೈತೆ ನೋಡ್ಬಾ. ಆಗ ಚಂದ್ರ ಕಾಣತಾನಂದ್ರು ಜಲ್ದಿ ಎದ್ದು ಬರಂಗಿಲ್ಲ ನೋಡಿವಳು. ಜಲ್ದಿ ಎದ್ದು ಬಾರ್ಲಿಗಿರ್ಜಿ. ಎತ್ಲಾಗಾದ್ರ ಮೋಡ್ದೊಳಗೆ ಹೋಯ್ತಂದ್ರ ಈ ವರ್ಷ ಚಂದ್ರ ದರ್ಶನ ಮಾಡಲ್ಲ ನೋಡ್ ನೀನು. ಬಂದೇ ಇರಪ್ಪ. ಎಲ್ಲಿದ್ದಾನಪ್ಪ ಚಂದ್ರ? ಅಯ್ಯ ನಿನ್ನ ಕನ್ನ ಏನದವು? ಕರೆಂಟಿನ ವೈರ್ ಹೋಗೈತ್ ನೋಡು, ಅದ್ರ ನೀಸಿಲೆ ನೋಡು. ಕರೆಂಟಿನ ವೈರಿಂಗ್ ನೀಸಿದೆ ಎಲ್ಲಪ್ಪ? ಎಲ್ಲಿ ಕಾಣತಿಲ್ಲ ನನಗೆ. ಅಯ್ಯೋ ಗಿರ್ಜಿ ನಿನ್ಗೆ ಹೇಳ್ಬೇಕಂದ್ರ 7 ಜನ್ಮ ಹುಟ್ಟು ಬರ್ಬೇಕು ನಾನು. ಅಲ್ಯಾಕೆ ನೋಡತಿ ಇಲ್ಲಿ? ನಾನು ಹೇಳಿದ್ದು ಕರೆಂಟಿನ ನೀಸ್ ಅಂದ್ರ ಅಲ್ಲಿ ಕರೆಂಟಿನ ವೈರ್ ಐತ್ ನೋಡು, ಅದ್ರ ಮುಂದಕ್ ನೀಸ್ ಇಲ್ಲೇ ನೋಡಂದ್ರ ಕರೆಂಟಿನ ವೈರಿನ ಇಲ್ಲಿ ಮುಂದಕ್ ತಲೆ ಮೇಲೆ ನೋಡತ್ತಾಳ. ಅಲ್ಲಿ ನೋಡಲ್ಲಿ, ಈಗ ನೋಡು. ಇಲ್ಲಪ್ಪ ಕಾಣತಿಲ್ಲ. ನಾನು ಯಾಕೆ ಸುಳ್ಳು ಹೇಳು? ಕಣ್ಣ ಅವಾಗಿಂದ ಮಂಜು ಮಂಜು ಕಾಣತಾವ ನನಗೆ. ಎಲ್ಲ ಕಡೆನೂ ಬೆಳಕ ಕಾಣತೈತೆ. ಸ್ವಲ್ಪ ಕತ್ಲಾದ್ರೆ ಚಂದ್ರ ಕಾಣಿಸ್ತಾನೆ. ಈ ಬೆಳಕಾಗ ಎಲ್ಲಿ ಚಂದ್ರ ಕಾಣಿಸ್ಬೇಕು ಹೇಳು? ಅಯ್ಯೋ ಗಿರ್ಜಿ, ಅಲ್ಲಿ ನೋಡ್ಲಿ, ಕತ್ಲಾಕ್ಬೇಕು. ಎಷ್ಟು ಖಡಕ್ ಅನ್ನತ್ತ ನೋಡಲ್ಲಿ. ನೀಟಾಗಿ ನೋಡು, ನಾನು ಕೈ ಹಿಡ್ಕೊಂಡಿನಿ ನೋಡು, ಅದರ ನೀಸಿಲೆ ನೋಡು. ಆ ಕರೆಂಟಿನ ವೈರ್ ಐತಲ್ಲ, ಅದರ ನೀಸಿಲೆ ಮುಂದಕ್ಕೆ ನೋಡು. ಕರೆಂಟಿನ ವೈರ್ನ ಈ ಕಡೆಗಲ್ಲ, ಆ ಕಡೆಗೆ ನೋಡು, ಮುಂದಕ್ಕೆ ನೋಡು, ಮುಂದಕ್ಕೆ. ರೀ ಅಲ್ಲಿ ನೋಡ್ರಿ, ಸ್ವಲ್ಪ ನೋಡ್ ಕಲೀರಿ ಅತ್ತೆ ಮಾವನ್ನ. ಅವ್ರು ಎಷ್ಟು ಚೆನ್ನಾಗಿ ಕೈ ಹಿಡ್ಕೊಂಡು ಚಂದ್ರನ್ ತೋರ್ಸತಾರ. ಈಗೇನು ಚಂದ್ರನ್ ತೋರಿಸ್ಬೇಕಾ ನಿನ್ಗ? ಆದ್ರೆ ಆಲ್ರೆಡಿ ಚಂದ್ರನ್ ನೋಡಿದೆಯಲ್ಲ ನೀನು. ನೋಡಿದ್ರೆ ಏನಾಯ್ತ್ರಿ? ಇನ್ನೊಂದ್ಸತಿ ತೋರಿಸ್ರಿ, ನೋಡ್ತೀವಿ. ಅಪ್ಪ ಚಂದಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ. ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡು ನನ್ನಪ್ಪ. ಓಂ ಶ್ರೀ ಚಂದ್ರಾಯ ನಮಃ. ಓಂ ಶ್ರೀ ಚಂದ್ರಾಯ ನಮಃ. ಓಂ ಶ್ರೀ ಚಂದ್ರಾಯ ನಮಃ. ಓಂ ಶ್ರೀ ಚಂದ್ರಾಯ ನಮಃ. ಓಂ ನಮಃ ಶಿವಾಯ. ಗಂಗಾ ನಡ್ರಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ವಚಲಿ ಕಾಯಿ ಒಳಗೆ ಪೂಜೆ ಮಾಡಿ ಒಬ್ರಿಗೊಬ್ರು ಬೇವು ಬೆಲ್ಲ ಕೊಟ್ಟು ಕೈ ಮುಗಿ ಬರ್ರಿ. ಆಯ್ತ್ರಿ ಅತ್ತೆ. ಅಜ್ಜಿ ನಾವು ಆಟ ಆಡಕ್ ಹೋಗ್ತೀವಿ. ಈಗ ಬೇಡಪ್ಪ, ಆಮೇಲೆ ಹೋಗುವಂತೆ ಬಾ. ಮೊದಲು ಮನೆಗೆ ಹೋಗಿ ಪೂಜೆ ಅದು ಮಾಡಿ ಅಜ್ಜಿ ತಾತಂಗೆ ಬೇವು ಬೆಲ್ಲ ಕೊಟ್ಟು ಕಾಲಿಗೆ ಬೀಳ್ಬೇಕು. ಆಮೇಲೆ ಅಪ್ಪ ಅಮ್ಮನಿಗೆ ಬೇವು ಬೆಲ್ಲ ಕೊಟ್ಟು ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು. ಒಳ್ಳೇದಾಕೈತೆ. ಬರ್ರಿ ಮೊದಲು ಹೋಗೋಣ. ಆಯ್ತು ಅಜ್ಜಿ. ಆದ್ರೆ ಬೇವು ಬೆಲ್ಲ ಕೊಟ್ಟು ಆದ್ಮೇಲೆ ನಮ್ಗೆ ಆಟ ಆಡೋಕೆ ಕಳಿಸ್ಬೇಕು ನೋಡು. ಕಳಿಸ್ತೀನಿ ಬಾರಪ್ಪಯ್ಯ.